ಹಾಯ್ ಎಲ್ರಿಗೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಡಾರ್ಕ್ ಚಾಕ್ಲೇಟ್ ಇದರಿಂದ ನಿಮ್ಮ ಹೆಲ್ತಿಗೆ ಎಷ್ಟೆಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಡಾರ್ಕ್ ಚಾಕ್ಲೇಟ್ ಅಂದ ತಕ್ಷಣ ತುಂಬ ಜನರಿಗೆ ಗೊತ್ತು. ಅದರಲ್ಲೂ ಹುಡುಗಿಯರಂತೂ ಜಾಸ್ತಿ ತಿಂತಾರೆ, ನಂಗೆ ಗೊತ್ತು, ನಾನು ತಿಂತೀನಿ. ಇದರಿಂದ ನಿಮ್ಮ ಹೆಲ್ತಿಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದರಲ್ಲಿ ಏನಂದರೆ, ಕೆಲವರಿಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ. ಇತ್ತೀಚಿನ ದಿನದ ಫುಡ್ಡು, ಇವಾಗ ನೋಡಿ ಕೆಲವೊಂದು ಇದರಲ್ಲಿ ತರಕಾರಿಯಲ್ಲೂ ಎಷ್ಟೊಂದು ಕೆಮಿಕಲ್ ಇದೆ ಅಂತ ಹೇಳ್ತಾರೆ. ಎಲ್ಲದರಿಂದ ಸೇರಿ ನಿಮಗೆ ಅಧಿಕ ರಕ್ತದೊತ್ತಡ ಬರೋದು. ಈ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಈ ಅಧಿಕ ರಕ್ತದೊತ್ತಡ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಒಂದ್ಸಲ ಇದ್ದಕ್ಕಿದ್ದಾಗೆ ಮೂಡ್ ಔಟ್ ಆಗುತ್ತೆ, ಏನು ಪ್ರಾಬ್ಲಮ್ಸೇ ಇರಲ್ಲ. ಇದ್ದಕ್ಕಿದ್ದಾಗೆ ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರಲ್ಲ, ಏನೋ ಒಂಥರ ಏನೂ ಬೇಡಪ್ಪ, ಫುಲ್ ಬೇಜಾರಾಗುತ್ತೆ. ಆವಾಗ ನೀವು ಒಂದು ಡಾರ್ಕ್ ಚಾಕ್ಲೇಟ್ ತಿಂದರೆ ನಿಮ್ಮೆಲ್ಲ ಬೇಜಾರನ್ನ ಅದು ಕಡಿಮೆ ಮಾಡುತ್ತೆ. ಯಾಕಂದರೆ ಇದ್ರ ಪವರೇ ಅಂಥದ್ದು. ನಾನು ಹೇಳಿದ್ದು ಕರೆಕ್ಟಾಗಿದೆ. ನೀವು ಒಂದ್ಸಲ ಆ ಥರ ಬೇಜಾರಾದಾಗ ಒಂದು 2 ಪೀಸ್ ಡಾರ್ಕ್ ಚಾಕ್ಲೇಟ್ ತಿಂದು ನೋಡಿ, ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಕೆಲವರಿಗೆ ಏಜ್ ಆಗಿರಲ್ಲ, ಜಾಸ್ತಿ ಏಜ್ ಆಗಿರಲ್ಲ, ಆದರೂ ಅವರಿಗೆ ಸ್ಕಿನ್ನಲ್ಲಿ ರಿಂಕಲ್ಸ್ ಬರುತ್ತೆ, ಆಮೇಲೆ ಸ್ಕಿನ್ ತುಂಬ ಡಲ್ ಆಗುತ್ತೆ, ಏಜ್ ಆದವ್ರ ಥರ ಆಗುತ್ತೆ. ಈ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಆ ಥರ ಏಜ್ ಆದವ್ರ ಥರ ಕಾಣೋದು ಕಡಿಮೆ ಆಗುತ್ತೆ. ಇನ್ನೊಂದು, ಹೃದಯದ ಸಂಬಂಧಿ. ಇತ್ತೀಚಿನ ದಿನಗಳಲ್ಲಿ ಹೃದಯದ ಸಂಬಂಧಿ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ಕಾಮನ್ ಅಂತ ಹೇಳ್ಬೋದು. ಮೊದಲೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಆದರೆ ಇತ್ತೀಚಿನ ದಿನದಲ್ಲಿ ಅದು ಯಾವುದೂ ಕಡಿಮೆ ಇಲ್ಲ, ಅದು ಜಾಸ್ತಿನೇ ಆಗ್ತಾಯಿದೆ. ಜಾಸ್ತಿ ಅಂದರೆ ಇವಾಗ ನೀವೇ ನ್ಯೂಸಲ್ಲಿ ನೋಡ್ತಾ ಇದ್ರಲ್ಲ, ದಿನಕ್ಕೆ ಎಷ್ಟು ಜನ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ ಅಂತ. ಅದಕ್ಕೆ ಆ ಸಮಸ್ಯೆ ಇರೋರು ಆದಷ್ಟು ಡಾರ್ಕ್ ಚಾಕ್ಲೇಟ್ ತಿನ್ನಿ, ಆದಷ್ಟು ನಿಮ್ಗೆ ಕಡಿಮೆ ಆಗುತ್ತೆ. ಮತ್ತು ಹೃದಯ ಸಮಸ್ಯೆ ಇಲ್ಲದೆ ಇರೋರು ತಿಂದರೆ ಒಳ್ಳೆಯದು, ನಿಮಗೂ ಯಾವುದೇ ಹಾರ್ಟ್ ಪ್ರಾಬ್ಲಮ್ ಬರಲ್ಲ. 90% ಹಾರ್ಟ್ ಪ್ರಾಬ್ಲಮ್ ಬರೋದು ಇದು ಕಡಿಮೆ ಮಾಡುತ್ತೆ. ಇದು ನಾನು ಜಾಸ್ತಿ ಹುಡುಗಿಯರಿಗೆ ಹೇಳೋದು. ಒಂದೊಂದ್ಸಲ ಪೀರಿಯಡ್ಸ್ ಬಂದಾಗ ತುಂಬ ಹೊಟ್ಟೆ ನೋವು ಬರುತ್ತೆ, ಅದು ತಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಆ ಟೈಮಲ್ಲೂ ತುಂಬ ಹುಷಾರಾಗಿರಿ, ಡಾರ್ಕ್ ಚಾಕ್ಲೇಟ್ ಇದೆ ಅಂತ ಜಾಸ್ತಿ ತಿನ್ಲಿಕ್ಕೆ ಹೋಗಬೇಡಿ. 1 ಪೀಸ್ ಆಮೇಲೆ 2 ಪೀಸ್ ತಿನ್ನಿ, ಆವಾಗ ಸ್ವಲ್ಪ ನಿಮ್ಮದು ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅದು ತುಂಬ ತುಂಬ ಒಳ್ಳೆಯದು. ಮತ್ತು ಇನ್ನೊಂದೇನೆಂದರೆ, ಕೆಲವರು ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿದೆ ಅಂದ್ಕೊಂಡು 1 ಫುಲ್ ತಿಂತಾರೆ, 2 ಫುಲ್ ತಿಂದುಬಿಡ್ತಾರೆ. ಅಯ್ಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡು ದಿನಕ್ಕೆ 3-4 ತಿನ್ನೋರು ಇದ್ದಾರೆ. ಆ ಥರ ತಿಂದರೆ ತುಂಬ ತುಂಬ ಕೆಟ್ಟದು. ಅತಿ ಆದರೆ ಅಮೃತವು ವಿಷ ಅಲ್ವಾ? ಯಾವುದೇ ಚೆನ್ನಾಗಿದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡ್ರೆ ನೀವು ಆರೋಗ್ಯವಾಗಿರ್ತೀರ. ಎಷ್ಟು ನಿಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆ ಫುಡ್ಡನ್ನು ನೀವು ಅದಕ್ಕೆ ಮೀರಿ ತಗೊಂಡ್ರೆ ಅದು ನಿಮಗೆ ಹೆಲ್ತಿಗೆ ಒಳ್ಳೇದಾಗಲ್ಲ, ಅದು ಬೇರೆ ಥರ ರಿಯಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿದೆ ಅಂದ್ಕೊಂಡು ಚೆನ್ನಾಗಿ ತಿನ್ನೋದು ಹಂಗೆ ಮಾಡಬೇಡಿ. ದಿನಕ್ಕೆ 1 ಪೀಸ್ 2 ಪೀಸ್ ತಿನ್ಬೋದು. ನಾನು ಆವಾಗಲೇ ಹೇಳ್ದಂಗೆ 1 ಪೀಸ್ 2 ಪೀಸ್ ತಿನ್ಬೋದು, ತಪ್ಪಿದ್ರೆ 3-4 ಪೀಸ್ ತಿನ್ಬೋದು, ಏನಾಗಲ್ಲ. ಆದಷ್ಟು ಡಾರ್ಕ್ ಚಾಕ್ಲೇಟ್ ತಿನ್ನಿ, ಹೆಲ್ದಿಯಾಗಿರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಚಾಕ್ಲೇಟ್ ಅಂದ ತಕ್ಷಣ ನಾವೆಲ್ಲ ಆವಾಗ ಸ್ಕೂಲಿಗೆ ಹೋಗುವಾಗೆಲ್ಲ ತಿಂತಾ ಇದ್ವಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಆದರೆ ಅದರಲ್ಲಿ ಏನು ಬೆನಿಫಿಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟು ತಿಂತಾ ಇದ್ದೀವಿ. ಆದರೆ ಇವಾಗ ಬರ್ತಾ ಬರ್ತಾ ನಮ್ಗೆ ಗೊತ್ತಾಗಿದೆ ಡಾರ್ಕ್ ಚಾಕ್ಲೇಟಲ್ಲಿ ತುಂಬ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಎಷ್ಟು ಜನ ಡಾಕ್ಟರ್ಸ್ ಕೂಡ ಇದನ್ನು ಹೇಳಿದ್ದಾರೆ. ಕೆಲವೊಂದು ಡಾಕ್ಟರ್ಸು ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಹೋಗಿ ನೋಡಿ. ಆದಷ್ಟು ಡಾರ್ಕ್ ಚಾಕ್ಲೇಟ್ ತಿನ್ನಿ, ಹೆಲ್ದಿಯಾಗಿರಿ. ನಾನು ಕೂಡ ಡಾರ್ಕ್ ಚಾಕ್ಲೇಟ್ ತಿಂತೀನಿ, ಹಾಗಂತ ಜಾಸ್ತಿ ತಿನ್ನಲ್ಲ, 1-2-3 ಅಷ್ಟೇ ಪೀಸ್ ತಿನ್ನೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತಿಂದ ನನ್ನ ವಿಡಿಯೋ ಪೇಷನ್ಸಿಂದ ಕೇಳಿದ್ದಕ್ಕೆ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಇನ್ನೊಂದೇನಂದ್ರೆ, ನಿಮ್ಮ ಪ್ರೀತಿ ಸಪೋರ್ಟ್ ಬೇಕು. ನಿಮ್ಮ ಪ್ರೀತಿ ಸಪೋರ್ಟ್ ಇದ್ದರೆ ಮಾತ್ರ ನಾನು ಇನ್ನೂ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜಾಸ್ತಿ ವೀಡಿಯೋಸ್ ಇನ್ನೂ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.